ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ತೆಗ್ಗಿಹಾಳ ಗ್ರಾಮದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಸಹಕಾರ ಸಂಘ ತೆಗ್ಗಿಹಾಳ ಸಂಘದ 33 ವರ್ಷದ ಇತಿಹಾಸ. ಇದೇ 33 ವರ್ಷಗಳ ಹಿಂದೆ ನಡೆಯಬೇಕಾಗಿದ್ದ ಚುನಾವಣೆಯನ್ನ ಆಗಿನ ಊರಿನ ಮುಖಂಡರು ರೈತರು ಕೂಡಿಕೊಂಡು ನಮ್ಮೂರ ಸೊಸೈಟಿ ರೈತರ ಏಳಿಗೆಗಾಗಿ ಇರುವುದು, ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರಂತೆ ಇದ್ದೀವಿ, ಹಾಗಾಗಿ ಎಲೆಕ್ಷನ್ ಮಾಡೋದು ಬೇಡ ಅಂತ ಅವಿರೋಧವಾಗಿ ಆಯ್ಕೆ ಮಾಡಿದ್ರು. ಆದರೆ ಅಲ್ಲಿಂದ ಇಲ್ಲಿಯ ತನಕ ಊರಿನ ಹಿರಿಯರಿಂದ ಕೈಬಿಟ್ಟು ಸಹಕಾರಿ ಸಂಘದ ಹಿಡಿತವು ಗ್ರಾಮದ ಮರಿ ರಾಜಕಾರಣಿಗಳು ಹಿಡಿತದಲ್ಲಿ ಸಹಕಾರಿ ಸಂಘದಲ್ಲಿ ರಾಜಕೀಯ ಮಾಡ್ತಾ ಬಂದಿದ್ರು. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಈ ಸಹಕಾರಿ ಸಂಘಕ್ಕೆ ತೆಗ್ಗಿಹಾಳ, ಜಕ್ಕಬಾಳ, ಬಂಟ್ರೋಳ್ಳಿ ಹಾಗೂ ತೆರೆದಕೊಪ್ಪ ಹೀಗೆ ಸುಮಾರು 4 ಹಳ್ಳಿಗಳನ್ನ ಹೊಂದಿದೆ. ಈ ಸಂಘದಲ್ಲಿ ಒಟ್ಟು 1057 ರೈತ ಸದಸ್ಯರನ್ನ ಹೊಂದಿದ್ದು, ಈಗಾಗಲೇ ರೈತರಿಗೆ 10 ಕೋಟಿ ರೂಪಾಯಿ ಹಣವನ್ನ ಶೂನ್ಯ ಬಡ್ಡಿ ದರದಲ್ಲಿ ಸಾಲವನ್ನ ನೀಡಲಾಗಿದೆ. ತೆಗ್ಗಿಹಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರುವಂತಹ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಸಹಕಾರ ಸಂಘನಿ ತೆಗ್ಗಿಹಾಳ ಆಡಳಿತ ಮಂಡಳಿಯ ಚುನಾವಣೆಯನ್ನ ಇದೇ ರವಿವಾರ ದಿನಾಂಕ 14/9/2025 ಘೋಷಣೆ ಮಾಡಲಾಗಿತ್ತು. ಸಂಘದ ಆಡಳಿತ ಮಂಡಳಿಯ ಚುನಾವಣೆಯ 12 ಸದಸ್ಯರಲ್ಲಿ ಸಾಮಾನ್ಯ ಕ್ಷೇತ್ರದಿಂದ 5, ಮಹಿಳಾ ಕ್ಷೇತ್ರದಿಂದ 2, ಎಸ್ಟಿ ಕ್ಷೇತ್ರದಿಂದ 1, ಅ ವರ್ಗ 1 ದಿನಾಂಕ 8/9/2025 4 ಗ್ರಾಮದ ಊರಿನ ಎಲ್ಲ ಪಕ್ಷದ ಮುಖಂಡರು, ಸಮಸ್ತ ಎಲ್ಲ ಸಮುದಾಯದ ಗುರು ಹಿರಿಯರು ಕೂಡಿಕೊಂಡು ನಮ್ಮ ಸಂಸ್ಥೆಯ ಏಳಿಗೆಗಾಗಿ ಶ್ರಮಿಸೋಣ ಅಂತ ಎಲ್ಲ 12 ಜನರನ್ನ ಒಮ್ಮತದಿಂದ ಅವಿರೋಧವಾಗಿ ಆಯ್ಕೆಯನ್ನ ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ನಮ್ಮ ಮಾಧ್ಯಮದ ಜೊತೆ ಮಾತನಾಡಿದ ತೆಗ್ಗಿಹಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹನುಮಂತ ಸಿಂಗನವರ್, ತಾಲೂಕಲ್ಲಿ ಇದು ಒಂದು ಇತಿಹಾಸವಾಗಿತ್ತು. 33 ವರ್ಷಗಳ ಹಿಂದೆ ನಮ್ಮ 4 ಗ್ರಾಮಗಳ ಹಿರಿಯರು ಅವಿರೋಧವಾಗಿ ಆಯ್ಕೆಯನ್ನ ಮಾಡಿದ್ರು. ಅಲ್ಲಿಂದ ಇಲ್ಲಿಯ ತನಕ ಅವಿರೋಧವಾಗಿರೋದು ಇಲ್ಲ. ಈ ಬಾರಿ ಗ್ರಾಮಸ್ಥರು ಕೂಡಿಕೊಂಡು ಹೊಂದಾಣಿಕೆಯಿಂದ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ಅಂತ ಹರ್ಷ ವ್ಯಕ್ತಪಡಿಸಿದ್ರು. ಸೊಸೈಟಿ ಅವಿರೋಧ ಆಯ್ಕೆ ಆಗಿದೆ. ನಿಮ್ಗೆ ಎಷ್ಟು ವರ್ಷ ಈಗಿನ ಇತಿಹಾಸ? ಮೊದಲನೇದಾಗಿ ನಮ್ಮ ದೇವರಾಗಿರ್ತಕ್ಕಂಥ ಮಾರುತೇಶ್ವರನ್ನು ಮೊದಲು ನೆನೆಸುತ್ತಾ, ಮತ್ತು ಈ ಕೃಷಿ ಪತ್ತಿನ ಒಂದು ಚುನಾವಣೆ ಒಂದು ಎಲ್ಲ ನಮ್ಮ ತೆಗ್ಯಾಳ ಗ್ರಾಮ ಆಗಿರ್ಬೋದು, ಜಕ್ಬಾಳ ಮತ್ತು ಬಂಡಾರಹಳ್ಳಿ, ತೆರೆದಕೊಪ್ಪ ಎಲ್ಲ ಗ್ರಾಮದ ರೈತ ಬಾಂಧವರು, ಹಿರಿಯರು ಎಲ್ಲರೂ ಕೂಡಿಸಿ ಒಂದು ಕೃಷಿ ಪತ್ತಿನ ಸಂಘವನ್ನೊಂದು ಚುನಾವಣೆಯನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ನನ್ನ ಮೊದಲನೇದಾಗಿ ಎಲ್ಲ ಹಿರಿಯರಿಗೆ ಮತ್ತು ಯುವಕರಿಗೆ ಎಲ್ಲರಿಗೂ ಒಂದು ಅಭಿನಂದನೆ ಸಲ್ಲಿಸುತ್ತೇನೆ. ಮತ್ತು ಒಂದು ಇತಿಹಾಸ, ನಮ್ಮ ಊರಲ್ಲಿ ಒಂದು 35 ವರ್ಷದ ಹಿಂದೆ ಒಂದು ಅವತ್ತಿನಿಂದ ಇವತ್ತಿನವರೆಗೂ ಚುನಾವಣೆ ಹಾಕ್ಕೊಂತ ಬಂದಿದೆ. ಈಗ ನಮ್ಮ ಊರಿನ ಹಿರಿಯರು, ಎಲ್ಲ ಹಿರಿಯರು, ಯುವಕರು ಎಲ್ಲರೂ ಇಂದು ಒಗ್ಗಟ್ಟಾಗಿ ಇಂದು ಕೃಷಿ ಪತ್ತಿನ ಚುನಾವಣೆಯನ್ನು ಒಂದು ಹಿರಿಯರ ನೇತೃತ್ವದಲ್ಲಿ ಒಂದು ಅವಿರೋಧ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಮೊದಲನೇದು ಹೇಳ್ತಾ, ಮತ್ತು ಭಾಳ ನನಗೆ ಖುಷಿಯಾಗಿದೆ. ಯಾಕಂದರೆ ಅತಿ ನಮ್ಮದು ಚಿಕ್ಕ ವಯಸ್ಸಿನಲ್ಲಿ ನನ್ನನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷನ ಮಾಡಿದರು. ಇಂಥದ್ರಲ್ಲಿ ಒಂದು ಹಿರಿಯರ ನೇತೃತ್ವದಲ್ಲಿ ಒಂದು ಅವಿರೋಧ ಮಾಡಿದ್ದಕ್ಕಾಗಿ ಎಲ್ಲರಿಗೂ ನನ್ನ 12ಕ್ಕೂ 12 ಅವಿರೋಧವನ್ನು ಆಯ್ಕೆಯಾಗಿದೆ. ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನೊಳಗೆ ಇದೇ ಅವಿರೋಧ ಆಯ್ಕೆಯಾಗಿ ಗಿರ್ಬಾಸ್ ಮಾಮಾನಿ ಅವರು ಬಿಡಿಸಿ ಅಂಗಿಗೆ ಆಯ್ಕೆ ಆಗಿದ್ದಾರೆ. ಅದೇ ಥರ ನೀವು ಅವಿರೋಧ ಆಯ್ಕೆ ಮಾಡಿದ್ದೀರಿ. ಇದರೊಳಗೆ ನಿಮಗೇನು ಅನಿಸ್ತೈತಿ? ನಮಗೆ ಭಾಳ ಖುಷಿ ಅನ್ನಿಸ್ತೈತಿ. ಯಾಕಂತಂದರೆ ನಮ್ಮ ಊರಲ್ಲಿ ಯಾವತ್ತೂ ಇಂಥದ್ದಾಗಿರ್ಕಿಲ್ಲ. ಹಿರಿಯರು ಎಲ್ಲರೂ ಒಕ್ಕಟ್ಟಾಗಿ ಇದೊಂದು ಮಾಡಿದ್ದಕ್ಕೆ ಭಾಳ ನಮ್ಗೆ ಖುಷಿ ಆಗಿದೆ. ಇದು ಯಾವುದೇ ಪಕ್ಷಪಾತ ಏನೂ ಇಲ್ಲದೆ ನೀವು ಅವಿರೋಧ ಆಯ್ಕೆ ಮಾಡಿದ್ದೀರಿ. ಮುಂದಿನ ದಿನಮಾನಗಳ ರೈತರಿಗೆ ನೀವು ಏನೇನು ಮಾಡ್ಬೇಕು ಅನ್ನೋದು ಇಷ್ಟಪಟ್ಟಿದ್ದು. ಅವರು ಹಿಂದೆ ಯಾವುದೇ ಒಂದು ಫಂಡ್ ಆಗಿರ್ಬೋದು, ರೈತರ ಬಗ್ಗೆ ಯಾವುದೇ ಒಂದು ಇಲ್ಲ, ಈ ಸಂಘದ ವತಿಯಿಂದ ಅವರಿಗೆ ಒಳ್ಳೆ ಯೋಜನೆ ತಗೊಂಡು ಅಭಿವೃದ್ಧಿ ಮಾಡ್ತಾರಂತ ನಮಗೊಂದು ವಿಶ್ವಾಸ ಇದೆ. ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳನ್ನು ನೀವು ಯಾವಾಗ ಆಯ್ಕೆ ಮಾಡೋದು? ಚುನಾವಣೆ ಮುಖಾಂತರ ನಮ್ಮ ಹಿರಿಯರ ನೇತೃತ್ವದಲ್ಲೇ ನಾವು ಖಂಡಿತವಾಗ್ಲೂ ಮಾಡ್ತೀವಿ. ಅದೇನು ಈಗ ಅಧ್ಯಕ್ಷ ಇವರೇ ಆಗಬೇಕು ಅನ್ನೋದು ಏನಾರ ಅನೌನ್ಸ್ಮೆಂಟ್ ಇದೆಯಾ? ಏನೂ ಇಲ್ಲ, ಎಲ್ಲ ನಮ್ಮ ಊರಿನ ಹಿರಿಯರು ಅವರೇ ಹಿರಿಯರ ನೇತೃತ್ವದಲ್ಲೇ ನಾವು ಮಾಡ್ತೀವಿ. ಎಲ್ಲೆಲ್ಲಿ ಕ್ಯಾಂಡಿಡೇಟ್ಗಳು ಅದಾವೆ? ಇದೇ ನಮ್ಮ ತೆಗ್ಯಾಳ ಗ್ರಾಮದ ಕ್ಯಾಂಡಿಡೇಟ್ಗಳು ಇದ್ದಾವೆ ಮತ್ತು ಬೇರೆ ಊರಿನ ಕ್ಯಾಂಡಿಡೇಟ್ಗಳು? ತೆಗ್ಯಾಳ ಗ್ರಾಮದಲ್ಲಿ ಕೂಡ ಇದ್ದಾವೆ, ಬಂಡಾರಹಳ್ಳಿಯಲ್ಲಿ ಇದ್ದಾವೆ, ಜಕ್ಬಾಳದಲ್ಲಿ ಎಲ್ಲ ಊರಿನ ಕ್ಯಾಂಡಿಡೇಟ್ ತೊಗೊಂಡು ಈ ಚುನಾವಣೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ವೀರೇಶ್ ಬೆಣಚಿನ ಮರಡಿಮಠ್, ಟಿವಿ 20 ಕನ್ನಡ ನ್ಯೂಸ್, ಸವದತ್ತಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.